ಮಹಾಶಿವರಾತ್ರಿ ಪ್ರಯುಕ್ತ ರಾಯಚೂರು ಜಿಲ್ಲೆಯ ಲಿಂಗಸ್ಗೂರು ತಾಲೂಕಿನ ನಾಗರಹಾಳ ಗ್ರಾಮದಲ್ಲಿ ಓಂ ಮಂಡಳಿ ಶಿವಶಕ್ತಿ ಅವತಾರ್ ಸೇವಾ ಸಂಸ್ಥಾನದಿಂದ 90ನೇ ವರ್ಷದ ಶಿವಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀ ಮಾತಾ ಅಕ್ಕಮ್ಮನವರು ಮಾತನಾಡಿ, ಧ್ಯಾನದಲ್ಲಿ ಓಂಕಾರ ಮಂತ್ರ ಹಾಗೂ ತ್ರಯಂಬಕ ಮಂತ್ರದಿಂದ ಮನುಷ್ಯನ ಮನಸ್ಸು ಮತ್ತು ಮನಸ್ಸಿನಲ್ಲಿ ಇರುವ ಕೊಳೆಗೆ ಪರಿಹಾರ ಸಿಗುತ್ತದೆ. ಓಂಕಾರ ಪಠಣದಿಂದ ದೇಹದ ಇಂದ್ರಿಯಗಳಿಗೆ ಶಕ್ತಿ ಚೈತನ್ಯ ಸಿಗುತ್ತದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಓಂಕಾರದ ಅವಶ್ಯಕತೆ ಇದೆ. ಓಂಕಾರ ಎನ್ನುವುದು ಜೀವನದಲ್ಲಿ ಹಾಗೂ ಸೃಷ್ಟಿಯಲ್ಲಿ ಮೊದಲು ಬಂದಂತಹ ಮಂತ್ರ. ಈ ಸೃಷ್ಟಿಯೇ ಓಂಕಾರದ ರೂಪದಲ್ಲಿ ಇದೆ. ನಾವೆಲ್ಲರೂ ಆ ರೂಪವನ್ನು ಪಡೆಯಬೇಕಾಗಿದೆ. ಮನುಷ್ಯರು ಇಂದು ಒತ್ತಡದ ಜೀವನ ನಡೆಸುತ್ತಿದ್ದಾರೆ, ಮಾನಸಿಕ ಹಿಂಸೆ ಅನುಭವಿಸುತ್ತಿದ್ದಾರೆ. ಹೀಗಾಗಿ ಎಲ್ಲರೂ ಓಂಕಾರ ಮಂತ್ರವನ್ನು ಅವಶ್ಯಕವಾಗಿ ಪಠಿಸಬೇಕು ಎಂದು ಹೇಳಿದರು. ವರದಿ ಶಂಕರ್ ಪವಾರ್, ಗದಗ್, ನಂಬರ್ 1 ನ್ಯೂಸ್. ಸೃಷ್ಟಿಯ ನಿಯಮ ಏನಿದೆ, ಗಿಡ ಮರಗಳಲ್ಲಿ ಆಗಿರ್ಬೋದು, ಮನುಷ್ಯನ ಜೀವನದಲ್ಲಿ ಆಗಿರ್ಬೋದು, ಎಲ್ಲಾ ಪ್ರಕಾರದಲ್ಲಿ ನಾವು ಆದಿಯನ್ನ ಕಂಡಿದ್ದನ್ನ ಅಂತ್ಯವನ್ನು ಕೂಡ ನಾವು ಕಾಡ್ತೀವಿ. ಅದಕ್ಕೆ ಹೇಳ್ತಾರೆ, ಹುಟ್ಟಿದಾಗ ನೀನು ಸ್ನಾನ ಮಾಡಿ ಬಂದಿಲ್ಲ, ನಿನ್ನನ್ನು ಹುಟ್ಟಿದಾಗ ಬೇರೆಯವರು ಸ್ನಾನ ಮಾಡಿಸ್ತಾರೆ. ಹಂಗೆ ಕೊನೆಗೆ ಹೋಗುವಾಗ ಸ್ನಾನದ ಶಕ್ತಿಯನ್ನ ನಾವು ಪಡೆಯುವುದಕ್ಕೋಸ್ಕರವಾಗಿ ಪ್ರತಿದಿನ ನಾವೇನ್ ಮಾಡ್ಬೇಕು, ಧ್ಯಾನವನ್ನ ಅವಶ್ಯಕವಾಗಿ ಮಾಡ್ಬೇಕು. ನೋಡಿ, ನೀವು ದಿನನಿತ್ಯ ಜಳಕ ಮಾಡ್ತೀರಾ, ಯಾಕೆ? ದೇಹದ ಸ್ವಚ್ಛತೆಗೋಸ್ಕರ ಜಳಕ ಮಾಡ್ತೀರಾ. ದೇಹದ ಆರೋಗ್ಯಕ್ಕೋಸ್ಕರವಾಗಿ ವೆರೈಟಿ ಆದಂತಹ ಊಟವನ್ನ ಸ್ವೀಕಾರ ಮಾಡ್ತೀರಾ. ದಿನ ಅದನ್ನ ನಾವು ತಿಂದು ಬೇಜಾರಾಗೈತಿ ಅಂತ ಹೇಳಿದ್ರೆ ನಾವು ಮತ್ತೆ ಏನಾದ್ರೂ ಮಾಡ್ಕೊಂಡು ತಿಂತೀವಿ. ಹಂಗೆ ನಮ್ಮ ಜೀವನದಲ್ಲಿ ಯಾವಾಗ್ಲೂ ಏನಾಗಿರ್ಬೇಕು, ಪರಿವರ್ತನೆಯನ್ನ ನಾವು ಕಾಣ್ತಾನೆ ಇರ್ಬೇಕು ಅನ್ನೋದು ಮಾನವನ ಒಂದು ನ್ಯಾಚುರಲ್ ಗುಣ ಇರ್ತದೆ. ಹಂಗೇನೆ ನಮ್ಮ ಜೀವನ ಹುಟ್ಟಿದಾಗಿನ ಹಿಡಿದು ಕೊನೆವರೆಗೂ ಕೂಡ ಇದೇ ಜೀವನವನ್ನ ಮಾಡಬೇಕು ಅನ್ನೋದು ಏನ್ ಪದ್ಧತಿ ಇದೆ ಹೇಳಿ? ಇಲ್ಲ. ಅದಕ್ಕೆ ನಾವು ಏನ್ ಮಾಡ್ಬೇಕಪ್ಪ, ನಮ್ಮ ಜೀವನದಲ್ಲಿ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಪ್ರತಿ ದಿನದಲ್ಲಿ 1-2 ಬಾರಿ ಆದ್ರೂ ನಾವು ಧ್ಯಾನದ ಕಡೆಗೆ ನಾವು ಗಮನವನ್ನ ಕೊಟ್ರೆ ನಮ್ಮ ಜೀವನ ಏನಾಗುತ್ತೆ, ಪಾವನ ಆಗುತ್ತೆ, ಶ್ರೇಷ್ಠ ಆಗುತ್ತೆ ಮತ್ತು ಉನ್ನತ ಸ್ಥಿತಿಗೆ ಹೋಗುತ್ತೆ ಅಂತ ನಾವು ಹೇಳ್ಬೇಕಾಗುತ್ತೆ. ಯಾಕೆಂದ್ರೆ ಈ ಧ್ಯಾನ ಕೇವಲ ನಮ್ಮ ಆತ್ಮವನ್ನ ಪರಿವರ್ತನೆ ಮಾಡಲ್ಲ, ನಮ್ಮ ಆತ್ಮದಲ್ಲಿರುವಂತಹ ಕೊಳೆಯನ್ನ ತೆಗೆದ್ರ ಜೊತೆಗೆ ನಿಮ್ಮ ಮನೆಯ ವಾತಾವರಣವನ್ನು ಪರಿವರ್ತನೆ ಮಾಡೋದ್ರ ಜೊತೆಗೆ, ನಿಮ್ಮ ಪರಿಸರವನ್ನ ಪರಿವರ್ತನೆ ಮಾಡೋದ್ರ ಜೊತೆಗೆ, ನಿಮ್ಮ ಊರನ್ನ ಪರಿವರ್ತನೆ ಮಾಡೋದ್ರ ಜೊತೆಗೆ, ನಮ್ಮ ದೇಶವನ್ನ ಪರಿವರ್ತನೆ ಮಾಡೋದ್ರ ಜೊತೆಗೆ ಇಡೀ ವಿಶ್ವವನ್ನೇ ಪರಿವರ್ತನೆ ಮಾಡುವಂತ ಕಾರ್ಯವನ್ನ ಈ ಓಂಕಾರ ಅನ್ನೋ ಶಕ್ತಿ ಮಾಡ್ತದೆ. ಎಲ್ಲರೂ ಅಭ್ಯಾಸ ಮಾಡಿದ್ರಾ? ಇವತ್ತು ನಾಗರಾಳ ಗ್ರಾಮದಲ್ಲಿ ಒಂದು ಸಂಕಲ್ಪ ಎಷ್ಟೋ ಕಿಲೋಮೀಟರ್ ತನಕ ಹೋಗುತ್ತೆ. ಒಬ್ಬ ವ್ಯಕ್ತಿ ಮಾಡುವಂತ ಸಂಕಲ್ಪ ಎಷ್ಟೋ ಕಿಲೋಮೀಟರ್ದಲ್ಲಿ ಹೋಗಿ ತಲುಪುತ್ತೆ. ಹಾಗಾದ್ರೆ ಒಂದು ಸಂಕಲ್ಪಕ್ಕೆ ಎಷ್ಟು ಪವರ್ ಇದೆ ಅಂದ್ರೆ, ಈ ಸೃಷ್ಟಿಯನ್ನ ರಚನೆ ಮಾಡಿರ್ತಕ್ಕಂಥ ಪರಮಾತ್ಮ ಅವರಲ್ಲಿ ಎಷ್ಟು ಪವರ್ ಇದೆ, ಆ ಓಂಕಾರದ ಶಕ್ತಿಯಲ್ಲಿ ಎಷ್ಟು ಪವರ್ ಇದೆ ಅನ್ನೋದನ್ನ ನಾವು ಊಹೆ ಮಾಡ್ಕೊಳಕ್ಕೂ ಆಗಲ್ಲ. ಅದಕ್ಕೆ ನೋಡಿ, ಈಗ ನೀವೆಲ್ಲೇ ಇರ್ತೀರಾ, ನಾವು ನಿನ್ನ ಅಚಾನಕ್ ಅವ್ರ ಫೋನ್ ಬಂತು ಅನ್ನೋ ಹಾಗೆ ನಮ್ಮ ಓಂ ಮಂಡಳಿಯಲ್ಲೂ ಕೂಡ ಪ್ರಾರಂಭದಲ್ಲಿ 26ನೇ ಇಸ್ವಿಯಲ್ಲಿ ಇದೇ ಪ್ರಕಾರವಾಗಿ ಓಂಕಾರವನ್ನ ಧ್ಯಾನವನ್ನ ಕಲಿಸಲಾಗ್ತಿತ್ತು. ಹಾಗೇನೆ ಈಗ ಅಂತ್ಯ ಸಮಯಕ್ಕೆ ಬಂದಿದೆ. ಅಂತ್ಯ ಕಾಲದಲ್ಲಿ ಕೂಡ ಪ್ರತಿಯೊಬ್ಬ ಮಾನವನಿಗೂ ಏನು ಇದೆ ಅವಶ್ಯಕ ಅಂದ್ರೆ ಓಂಕಾರದ ಅವಶ್ಯಕತೆ ಇದೆ. ಯಾಕೆಂದ್ರೆ ಓಂಕಾರ ಅನ್ನೋದು ನಮ್ಮ ಜೀವನದಲ್ಲಿ ಮತ್ತು ಸೃಷ್ಟಿಯಲ್ಲಿ ಮೊಟ್ಟ ಮೊದಲನೆಗೆ ಬಂದಂತಹ ಒಂದು ಮಂತ್ರ ಅಂತಾನೆ ಹೇಳ್ಬೇಕಾಗತ್ತೆ. ನಾವು ಓಂಕಾರದಲ್ಲಿಲ್ಲ, ಸೃಷ್ಟಿಯೇ ಓಂಕಾರದ ರೂಪದಲ್ಲಿ ಇದೆ. ಆ ಓಂಕಾರದ ರೂಪವನ್ನ ನಾವು ಈಗ ಏನ್ ಮಾಡ್ಬೇಕಾಗಿದೆ, ಪಡಿಬೇಕಾಗಿದೆ. ಇವತ್ತು ವಿಜ್ಞಾನದ ಒಂದು ಶಕ್ತಿನೂ ಕೂಡ ಈ ಪ್ರಕೃತಿಯಲ್ಲಿ ಏನು ಹೇಳ್ತಾ ಇದೆ ಅಂತ ಅವರು ರಿಸರ್ಚ್ ಮಾಡಿದ್ರೆ ಓಂಕಾರವನ್ನ ಹೇಳ್ತಾ ಇದೆ. ಇಡೀ ಪ್ರಕೃತಿ ಪಂಚತತ್ವಗಳು ಕೂಡ ಏನ್ ಮಾಡ್ತಾ ಇದೆ, ಓಂಕಾರವನ್ನ ಹೇಳುವಂತಹ ಒಂದು ಸರ್ಚಿಂಗ್ ಅನ್ನ ಅವರು ಮಾಡಿದ್ದಾರೆ. ಹಾಗಾದ್ರೆ ನೋಡಿ, ಈ ಪ್ರಕೃತಿ ಅದಕ್ಕೆ ಮಾತು ಬರಲ್ಲ, ಆದ್ರೂ ಕೂಡ ಅದರಲ್ಲಿ ಒಂದು ಶಕ್ತಿಯನ್ನ ಆ ದೇವರು ತುಂಬಿ ಕಳಿಸಿದ್ದಾನೆ. ಏನಪ್ಪಾ? ಓಂಕಾರ ಹೇಳ್ತಾ ಇದೆ. ಓಮಿನಲ್ಲಿ ನಾವಿಲ್ಲ. ಈಗ ನಮ್ಮಲ್ಲಿ
ಸೇರಿರುವ ಕಾರ್ಯಕ್ರಮ ಏನಂದ್ರೆ ತ್ರಿಮೂರ್ತಿಗಳ ಮಹಾಶಿವ ಜಯಂತಿ ಅಂತ ಹೇಳಿ. ಈ ಒಂದು 90 ವರ್ಷದ ಮಹಾಶಿವ ಜಯಂತಿಯ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನ ಈ ನಾಗರಹಳ್ಳದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂದ್ರೆ ಓಂ ಮಂಡಲಿ ಶಿವಶಕ್ತಿ ಅವತಾರ ಸೇವಾ ಸಂಸ್ಥಾನ್ ಏನ್ ಕೆಲಸ ಮಾಡ್ತಾ ಇದೆ, ಇದು ಎಷ್ಟನೆಯ ಇಸ್ವಿಯಲ್ಲಿ ಸ್ಥಾಪನೆ ಆಯಿತು ಅನ್ನೋದು ಕೂಡ ಮುಖ್ಯ ತಿಳ್ಕೊಳ್ಬೇಕಾಗಿರುವ ವಿಚಾರ. ಇದು 1926ನೇ ಇಸ್ವಿಯಲ್ಲಿ ಸಿಂಧ್ ಹೈದರಾಬಾದ್ ಪಾಕಿಸ್ತಾನ ಕಂಟ್ರಿಯಲ್ಲಿ ಸ್ಥಾಪನೆ ಆಗಿದೆ. 1936ನೇ ಇಸ್ವಿಯಲ್ಲಿ ಇದು ಜಾರಿಗೆ ಬಂದಿರತಕ್ಕಂಥ ದಿನ. ಅದಕ್ಕೆ ನಾವು ಆ ಶಿವ ಜಯಂತಿಯನ್ನ 90 ವರ್ಷದ ಒಂದು ವಾರ್ಷಿಕೋತ್ಸವಾರ್ಥ ಶಿವ ಜಯಂತಿಯನ್ನ ಆಚರಣೆ ಮಾಡ್ತಾ ಬಂದಿದ್ದೀವಿ. ಹಾಗಾದ್ರೆ ಈ ಒಂದು ಓಂ ಮಂಡಲಿಯಲ್ಲಿ ಏನ್ ಕಲಿಸಲಾಗುತ್ತೆ, ಈ ಓಂ ಮಂಡಲಿ ಮಾಡುವ ಕೆಲಸ ಏನು ಅಂತ ಹೇಳಿದ್ರೆ, ಈ ಓಂ ಮಂಡಲಿಯಲ್ಲಿ ಕೇವಲ ಧ್ಯಾನ ಅಷ್ಟೇ. ಧ್ಯಾನ ಅಂದ್ರೆ ಏನು? ಓಂಕಾರ ಮತ್ತು ತ್ರಯಂಬಕ ಮಂತ್ರವನ್ನ ಮುಖ್ಯವಾಗಿ ಹೇಳ್ಕೊಳ್ಳಲಾಗ್ತದೆ. ಇಲ್ಲಿ ಕೆಲವರು ಎಲ್ಲ ತಿಳ್ಕೊಳ್ತಾರೆ, ಇಲ್ಲಿ ಹೋಗೋದ್ರಿಂದ ನಾವೆಲ್ಲ ಏನೇನೋ ಆಗ್ತೀವಪ್ಪ, ಏನೇನೋ ಆಗ್ಬಿಡುತ್ತೆ ಅಂತ. ಆದ್ರೆ ಆ ಥರದ್ದೇನು ಭಯ ಪಡುವ ಅವಶ್ಯಕತೆ ಇಲ್ಲ. ಈ ಸುಮಾರು 8 ತಿಂಗಳ ಕಾಲ ಈ ನಾಗರಹಳ್ಳದ ಗ್ರಾಮದಲ್ಲಿ ನಾವು ಸೇವಾ ಕೇಂದ್ರವನ್ನ ತೆರೆದಿದ್ದೇವೆ. ಆ ಸೇವಾ ಕೇಂದ್ರದಲ್ಲಿ ಬರ್ತಕ್ಕಂಥ ಎಲ್ಲ ಸರ್ವ ದೈವಿ ಪರಿವಾರದವರು ಕೂಡ ತಾವೆಲ್ಲ ಇಲ್ಲೇ ಕುತ್ಕೊಂಡಿದ್ದೀರಾ. ಇಲ್ಲಿ ನಿಮಗೆ ಮನಸ್ಸು ಪರಿವರ್ತನೆ ಆಗುತ್ತೆ, ಮನದಲ್ಲಿರುವಂತಹ ಕೊಳೆ ಪರಿವರ್ತನೆ ಆಗುತ್ತೆ, ನಮಗೆ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಪ್ರೋತ್ಸಾಹ ಸಿಗುತ್ತೆ, ನಮಗೆ ಅನೇಕ ತರಹದ ಇಂದ್ರಿಯಗಳಿಗೆ ಶಕ್ತಿ ಸಿಗುತ್ತೆ, ಚೈತನ್ಯ ಸಿಗುತ್ತೆ. ಈ ಧ್ಯಾನ ಅನ್ನೋದು ನಮ್ಮ ಜೀವನಕ್ಕೆ ಒಂದು ಭಾಗ ಅಂತಾನೆ ಹೇಳ್ಬೇಕಾಗುತ್ತೆ. ಆ ಒಂದು ಕೆಲಸವನ್ನ ಈ ಆಧ್ಯಾತ್ಮಿಕ ಓಂ ಮಂಡಲಿ ಅನ್ನೋದು ಕೆಲಸ ಮಾಡ್ತಾ ಇದೆ. ಕಾರ್ಯವನ್ನ ಇದೇ ಚಟುವಟಿಕೆಗಳನ್ನ ಮುಂದುವರಿಸಿಕೊಳ್ತಾ ಬರ್ತಾ ಇದೆ. ದೇಶದಾದ್ಯಂತ ಸುಮಾರು ಎಷ್ಟೋ ಸೇವಾ ಕೇಂದ್ರಗಳನ್ನ ಹೊಂದಿ ಹೊರ ರಾಷ್ಟ್ರಗಳಲ್ಲಿಯೂ ಕೂಡ ಈ ಒಂದು ಸೇವಾ ಕೇಂದ್ರಗಳನ್ನ ಹೊಂದಿ ತನ್ನ ಸೇವೆಯನ್ನ ಸಲ್ಲಿಸ್ತಾ ಇದೆ. ಹಾಗಾದ್ರೆ ಇಲ್ಲಿ ನಾವು ಯಾಕೆ ಧ್ಯಾನ ಮಾಡಬೇಕು, ಯಾಕೆ ಬರಬೇಕು? ನೋಡಿ, ನಾವೆಲ್ಲ ದಿನನಿತ್ಯ ನಮ್ಮ ಶಾರೀರಿಕವಾದಂತಹ ಊಟವನ್ನ 3 ಹೊತ್ತು ಊಟ ಮಾಡ್ತೀವಿ. ಹಾಗಾದ್ರೆ ನಾವು ನಮ್ಮ ಆತ್ಮಕ್ಕೂ ಕೂಡ ಪೆಟ್ರೋಲ್ ಹಾಕಬೇಕಾಗುತ್ತೆ, ನಮ್ಮ ಆತ್ಮನಿಗೂ ಕೂಡ ಶುಭ ಚಿಂತನೆ, ಶುಭ ಸಂಕಲ್ಪವಾದ ಭೋಜನವನ್ನ ನಾವು ಅದಕ್ಕೆ ಬಡಿಸಬೇಕಾಗುತ್ತೆ. ಅದಕ್ಕೋಸ್ಕರವಾಗಿ ನಾವು ಪ್ರತಿದಿನ ಈ ಓಂಕಾರದ ಮೂಲಕ ನಮ್ಮ ಜೀವನವನ್ನ ಬದಲಾವಣೆ ಮಾಡಿಕೊಳ್ಳುವಂತ ಶಿಕ್ಷಣವನ್ನ ಈ ಓಂ ಮಂಡಲಿ ಇಲ್ಲಿ ಕಲಿಸ್ತಾ ಇದೆ. ಯಾವಾಗಿನಿಂದನೂ ಕೂಡ